ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪ್ರಧಾನಿ ನರೇಂದ್ರ ಮೋದಿ ಕರೆ ಪ್ರಭಾವ, ಹಣದುಬ್ಬರ ಏರಿಕೆ ಪರಿಣಾಮ, ಚಿನ್ನದ ಬೇಡಿಕೆ ಶೇಕಡ 70% ಕುಸಿತ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಎಐ ರೋಬೋಟಿಕ್ಸ್ ನಾವೀನ್ಯತೆ ಕೇಂದ್ರ ಸ್ಥಾಪನೆ. ಗ್ಲೋಬಲ್ ಎಂಎಸ್ಎಂಇ ಸಮಾವೇಶದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ಬುಧವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಸಿಎಲ್ಪಿ ನಾಯಕರಾಗಿ ಆಯ್ಕೆ, ರಾಜ್ಯಪಾಲರ ಭೇಟಿ, ಸರ್ಕಾರ ರಚನೆಗೆ ಹಕ್ಕು ಮಂಡನೆ. 3 ದಿನ ರಾಜ್ಯದಲ್ಲಿ ಭಾರೀ ಮಳೆ ಎಚ್ಚರಿಕೆ. ಇಂದು ಐಪಿಎಲ್ ಫೈನಲ್ ಪಂದ್ಯ, 2ನೇ ಟ್ರೋಫಿ ಮೇಲೆ ಕಣ್ಣಿಟ್ಟ ಉಭಯ ತಂಡ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗೋ ಹತ್ಯೆ ನಿಷೇಧ ಕಾಯ್ದೆ ಪ್ರಸ್ತಾಪ ಕೇಂದ್ರದ ಮುಂದಿಲ್ಲ. ಅರ್ಜುನ್ ರಾಮ್ ಮೇಘ್ವಾಲ್ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸುವ ಉದ್ದೇಶವೂ ಇಲ್ಲ, ಕೇಂದ್ರ ಸಚಿವ. ದೇಶದ ನೌಕಾಪಡೆಗೆ ಇಂದಿನಿಂದ ಕನ್ನಡಿಗ ಸ್ವಾಮಿನಾಥನ್ ಬಾಸ್, ವಿಜಯಪುರದ ಸೈನಿಕ ಶಾಲೆಯಲ್ಲಿ ಶಿಕ್ಷಣ. ಅಣುಸ್ಥಾವರ ಮೇಲೆ ಕಣ್ಣಿಟ್ಟಿದ್ದ 9 ದಾವೂದ್ ಗ್ಯಾಂಗ್ ಉಗ್ರರ ಸೆರೆ. ತಂಬಾಕು ವ್ಯಸನ ಕ್ಯಾನ್ಸರ್ ಹೆಚ್ಚಳಕ್ಕೆ ಕಾರಣ, ಮಹಿಳೆಯರಲ್ಲೂ ಅಧಿಕ ಪ್ರಕರಣ ವರದಿ. ಸಿಂಗಾಪುರ ಓಪನ್ ಫೈನಲ್ಗೇರಿದ ಸಾತ್ವಿಕ್ ಚಿರಾಗ್, ಕಪಿಲಾ ತನಿಷಾ ನಿರ್ಗಮನ.